ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಾಗಿ ಸೇರಿ ಚಿಕ್ಕ ಮಕ್ಕಳಿಗೆ ಆರೋಗ್ಯಕರವಾದ ರಾಗಿ ಸೇರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಈಗ ರಾಗಿಯನ್ನು ಒಂದು ಬಟ್ಲು ರಾಗಿಯನ್ನು ಈಗ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ತೊಳೆದು ನೆನೆಸಿಟ್ಟು ಒಂದು ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೀನಿ. ಆಮೇಲೆ ನಾನು ನೆರಳಲ್ಲಿ 3 ದಿನ ನೆರಳಲ್ಲಿ ಒಣಗಿಸ್ಕೊಂಡಿದ್ದೀನಿ. ನೋಡಿ ನೆನೆಸಿದೆ, ಮೊಳಕೆ ಸಹ ಬಂದಿದೆ. ಈ ಮೊಳಕೆ ಬಂದಿರೋ ರಾಗಿ ಅಂತೂ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲೇ ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬಾದಾಮಿ ಸಹ ಹಾಕ್ಕೋಬೋದು. ಅದನ್ನು ಹುರಿದಿಟ್ಕೊಂಡು ಪುಡಿ ಮಾಡಿಕೊಂಡು ಸಹ ಹಾಕ್ಕೋಬೋದು. ಈ ರೀತಿ ಪೌಡ್ರ್ ಆಗುತ್ತೆ. ಇದು ನಾನಿವಾಗ ಜರಡಿ ಇಟ್ಕೊತಿದ್ದೀನಿ. ಈ ರೀತಿ ಬರಬೇಕು, ನಮಗೆ ಪುಡಿ ಈ ರೀತಿ ಸಿಗಬೇಕು. ತುಂಬಾ ಒಳ್ಳೆಯದು ಮಕ್ಕಳಿಗೆ. ನಾನು ಇದಕ್ಕೀಗ ಅರ್ಧ ಕಪ್ ಹಾಲು ಹಾಕ್ಕೊತಾ ಇದ್ದೀನಿ. ಕೆಲವರು ನೀರು ಸಹ ಹಾಕ್ಕೋಬೋದು. ನಾನು ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ಹಾಲು ಹಾಕ್ಕೊತಾ ಇದ್ದೀನಿ. ನಾನು ಬಿಸಿ ಹಾಲು ಹಾಕ್ಕೊಂಡೆ. ಹಾಗಾಗಿ ಸ್ವಲ್ಪ ಬೆಚ್ಚಗಾಗೋವರೆಗೂ ನಾನು ವೆಯ್ಟ್ ಮಾಡಿ ಆಮೇಲೆ ಪೌಡ್ರ್ ಹಾಕ್ಕೊಳ್ತೀನಿ. ತಣ್ಣಗಿರೋ ಹಾಲು ಅಂದರೆ ಕಾಯಿಸಿ ತಣ್ಣಗಾಗಿರೋ ಹಾಲಾದರೆ ನೀವು ಆವಾಗಲೇ ಮಾಡ್ಬೋದು. ನಾನು 1 ಸ್ಪೂನ್ ರಾಗಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ಟವ್ ಮೇಲೆ ಇಡಬೇಕು, ಇಲ್ಲಾಂದರೆ ನಿಮಗೆ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಇವಾಗಲೂ ಸಹ ನೀವು ಚೆನ್ನಾಗಿ ಕಲಿಸ್ತಾನೇ ಇರಬೇಕು. ಸ್ವಲ್ಪ ಹೊತ್ತು ಬಿಟ್ಟರೂ ಸಹ ಅದು ಗಂಟಾಗ್ಬಿಡುತ್ತೆ. ಈ ರೀತಿ ಕಲಿಸ್ತಾನೇ ಇರಿ. ಮಿಕ್ಸ್ ಮಾಡಿದೆ. ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಗಟ್ಟಿ ಆಯ್ತು ಇವಾಗ. ಈ ರೀತಿ ಈ ಟೆಕ್ಸ್ಚರಲ್ಲಿ ಆಗಬೇಕು ರಾಗಿ ಸೇರಿ. ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು, ಕುದಿಸ್ತಾನೇ ಇರಬೇಕು. ನನಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕೆಲವರು ಬೆಲ್ಲ ಸಹ ಹಾಕ್ಕೋಬೋದು. ರಾಗಿ ಸೇರಿ ರೆಡಿ ಆಯಿತು. ಬೇಕಾದ್ರೆ ಇನ್ನೂ ಗಟ್ಟಿ ಸಹ ಮಾಡ್ಕೋಬೋದು. ನಾನು ಈ ಟೆಕ್ಸ್ಚರಲ್ಲಿ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಒಂದು 1/2 ಟೀ ಸ್ಪೂನ್ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಹಾಲಲ್ಲಿ ಮಾಡಿರ್ತೀವಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೆಲವ್ರ ಮಕ್ಕಳಿಗೆ ಹಾಲಾಗಲ್ಲ, ನೀರಲ್ಲಿ ಸಹ ಮಾಡ್ಕೋಬೋದು ನೀವು. ಈ ರಾಗಿ ಸೇರಿಯಲ್ಲಿ ಹಾಕೊಂಡು ನೀವು ನೀರಲ್ಲಿ ಸಹ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.